ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಪಂಜಾಬಿನಲ್ಲೊಂದು ಸುಂದರ ಸ್ಮಾರ್ಟ್ ವಿಲೇಜ್. ಇದೊಂದು ಮಾದರಿ ಗ್ರಾಮ, ಸ್ಮಾರ್ಟ್ ವಿಲೇಜ್ ಎನ್ನಲು ಅಡ್ಡಿಯಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಎಲ್ಲ ಸಂಸದರು ತಮ್ಮ ಕ್ಷೇತ್ರ ವ್ಯಾಪ್ತಿಯ ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಅದನ್ನು ಮಾದರಿ ಗ್ರಾಮವಾಗಿ ರೂಪಿಸಬೇಕೆಂಬ ಸೂಚನೆ ಕೊಟ್ಟಿದ್ದರು. ಆದರೆ ಅದೆಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿದೆಯೋ ಗೊತ್ತಿಲ್ಲ. ಪಂಜಾಬಿನಲ್ಲೊಂದು ಮಾದರಿ ಗ್ರಾಮವಿದೆ. ಇದು ಯಾವುದೇ ಸಂಸದರ ಅನುದಾನದಿಂದ ಆದದ್ದಲ್ಲ, ಗ್ರಾಮಸ್ಥರ ಇಚ್ಛಾಶಕ್ತಿಯ ಪ್ರತೀಕವಿದು. ಈ ಗ್ರಾಮದಲ್ಲಿ ಎಲ್ಲೆಡೆ ಹಚ್ಚ ಹಸಿರು ನಳನಳಿಸುತ್ತಿದೆ. ಇದಾವುದೋ ಗಿರಿಧಾಮವೋ ಇಲ್ಲ ಪ್ರವಾಸಿ ತಾಣವೋ ಎಂಬಂತಿದೆ. ಈ ಗ್ರಾಮದ ಸೊಗಸು ಮತ್ತು ಸೊಬಗು ಎಲ್ಲಿಯೂ ಕಸ ಕಡ್ಡಿ ಕೊಳಚೆಗಳಿಲ್ಲ. ರಸ್ತೆಗಳೆಲ್ಲವೂ ಸುಂದರವಾಗಿವೆ. ಒಳ ರಸ್ತೆಗಳಿಗೂ ಬಣ್ಣ ಬಣ್ಣದ ಇಂಟರ್ಲಾಕ್ ಟೈಲ್ಸ್ ಹಾಕಿಸಿ ಆ ಪ್ರದೇಶದ ಸೌಂದರ್ಯವರ್ಧನೆ ಮಾಡಿದ್ದಾರೆ. ಮನೆಗಳು ಅಷ್ಟೇ, ಎಲ್ಲವೂ ಸುಣ್ಣ ಬಣ್ಣ ಆಗಿರುವ ಅತ್ಯುತ್ತಮ ನಿರ್ಮಿತಿಗಳು. ಕುಡಿಯುವ ನೀರು, ನಾಗರಿಕ ಸಂಪರ್ಕ ವ್ಯವಸ್ಥೆ, ವಿದ್ಯುತ್ ಶಕ್ತಿ, ಸೋಲಾರ್ ದೀಪಗಳು ಎಲ್ಲವೂ ಇದೆ. ಏನುಂಟು ಏನಿಲ್ಲ ಎನ್ನುವಂತಿಲ್ಲ, ಎಲ್ಲವೂ ಸುವ್ಯವಸ್ಥಿತ. ಈ ಗ್ರಾಮ ಮುಕ್ತಸರ್ ತಾಲೂಕಿಗೆ ಒಳಪಟ್ಟಿದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ ಅತ್ಯುತ್ತಮವಾಗಿ ಸಜ್ಜುಗೊಂಡಿರುವ ಪಾರ್ಕ್. ಬೇರೆ ಬೇರೆ ರಾಜ್ಯಗಳ ಮರ ಗಿಡಗಳನ್ನು ತಂದು ಇಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಲಾಗಿದೆ. ಅತ್ಯುತ್ತಮವಾದ ಗೆಸ್ಟ್ ಹೌಸ್ಗಳು ಕೂಡ ಇದೆ. ವಾತಾವರಣವಂತೂ ಆಹ್ಲಾದಕರ. ಯಾವುದೋ ಗಿರಿಧಾಮಕ್ಕೆ ವಿಹಾರಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಇಲ್ಲಿ ಬಂದವರಿಗೆ ಸಿಗುತ್ತದೆ. ಈ ಗ್ರಾಮದ ಬಗ್ಗೆ ಇನ್ನೂ ಸಾರ್ವಜನಿಕವಾಗಿ ಯಾರಿಗೂ ತಿಳಿದಿಲ್ಲ. ಇಲ್ಲವೆಂದಾದರೆ ಪ್ರವಾಸಿಗರ ದಂಡು ವಾರಾಂತ್ಯಗಳಲ್ಲಿ ಬಂದು ಇಲ್ಲಿನ ವಾತಾವರಣವನ್ನು ಗಬ್ಬೆಬ್ಬಿಸುವ ಎಲ್ಲ ಸಾಧ್ಯತೆಗಳೂ ಇವೆ. 2017ರಲ್ಲಿ ಈ ಮಾದರಿ ಗ್ರಾಮಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯೂ ಸಿಕ್ಕಿದೆ. ಇಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಗ್ರಾಮವನ್ನು ಎಲ್ಲ ರೀತಿಯಲ್ಲಿ ಸುಂದರಗೊಳಿಸುವಲ್ಲಿ ಪಣ ತೊಟ್ಟು ಎಲ್ಲ ಅನುದಾನಗಳನ್ನು ಪ್ರಾಮಾಣಿಕವಾಗಿ ಗ್ರಾಮದ ಅಭಿವೃದ್ಧಿಗೆ ವಿನಿಯೋಜಿಸುತ್ತಿದ್ದಾರೆ. ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಇಂತಹದ್ದೊಂದು ಮಾದರಿ ಗ್ರಾಮ ನಿರ್ಮಾಣವಾದರೆ ಅದು ಇನ್ನಿತರ ಗ್ರಾಮವಾಸಿಗಳಿಗೆ ಮಾದರಿಯಾಗಬಹುದು. ಚಂಡೀಗಢ ನಗರವನ್ನು ಹೇಗೆ ಯೋಜಿತ ರೀತಿಯಲ್ಲಿ ಸಜ್ಜುಗೊಳಿಸಲಾಗಿದೆಯೋ ಇದು ಕೂಡ ಹಾಗೆಯೇ ಸುಂದರವಾಗಿ ಯೋಜಿಸಲ್ಪಟ್ಟ ಗ್ರಾಮ ಎನ್ನಬಹುದು.